ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಚೇತನ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸುಸ್ವಾಗತ. ಓಕೆ, ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತಂದರೆ, ನಮ್ಮದು ಜನವರಿ ಫೆಬ್ರವರಿ ಬ್ಯಾಚ್ ಎಲ್ಲ ಮುಗಿದಿದೆ. ಇವಾಗ ಹೊಸದಾಗಿ ಮಾರ್ಚ್ ಬ್ಯಾಚ್ ಶುರುವಾಗ್ತಾ ಇದೆ. ಯಾರಾದರೂ ಸೇರ್ಕೋಬೇಕು ಅಂದರೂ ಖಂಡಿತವಾಗ್ಲೂ ಸೇರಿಕೊಂಡು ಕಲ್ತ್ಕೊಳ್ರಿ. ಯಾವ್ಯಾವ ಇರುತ್ತೆ? ಬೇಸಿಕ್ ಕ್ಲಾಸ್ ಇರುತ್ತೆ, ಅಡ್ವಾನ್ಸ್ ಕ್ಲಾಸ್ ಇರುತ್ತೆ. ಅಡ್ವಾನ್ಸಲ್ಲಿ ಏನೇನೆಲ್ಲ ಬರುತ್ತಪ್ಪ ಅಂತಂದರೆ, ಸ್ಟಾರ್ಟಿಂಗು ಪ್ಲೈನ್ ಬ್ಲೌಸ್ ಬರುತ್ತೆ, ಲೈನಿಂಗ್ ಬ್ಲೌಸು, ಪ್ಯಾಚ್ ವರ್ಕ್ ಡಿಸೈನು, ಬೋಟ್ ನೆಕ್ಕು, ಪ್ರಿನ್ಸ್ ಕಟ್ಟು, ಐವಿ ನೆಕ್ಕು, ಕಾಲರ್ ನೆಕ್ಕು, 1 ತಿಂಗಳ ಪ್ಯಾಕೇಜು. ಕೇವಲ 1 ತಿಂಗಳಲ್ಲಿ ಇಷ್ಟು ನೀವು ಕಲಿತೀರಾ. ನಾನು ಹೇಳಿದ ಅರ್ಥ ಆಯ್ತಲ್ವಾ? ಸ್ವಲ್ಪ ಗೊತ್ತಿದೆ ಅನ್ನೋರು, ಬ್ಲೌಸ್ ಮ್ಯಾಮ್ ನಮಗೆ ಗೊತ್ತಿದೆ, ನಾವು ಒಂಚೂರು ಡಿಸೈನ್ ಕಲಿಬೇಕು ಅನ್ನೋರು ಕಲ್ತ್ಕೋಬೋದು. ಅದೆಲ್ಲ ಮುಗಿದು ಇಲ್ಲ ಮ್ಯಾಮ್ ನಾವು ಬ್ಲೌಸು ಬರುತ್ತೆ, ಡ್ರೆಸ್ಸು ಬರುತ್ತೆ, ಇನ್ನೂ ಹೊಸ್ದಾಗಿ ಏನಾದರೂ ಕಲಿಬೇಕು, ಒಂಚೂರು ಫ್ಯಾಷನ್ ಡಿಸೈನ್ ಥರ ಕಲಿಬೇಕು ಅಂದರೆ ಇವಾಗ ನಾವು ಫ್ಯಾಷನ್ ಡಿಸೈನ್ ಕೋರ್ಸ್ನ ಓಪನ್ ಮಾಡ್ತಾ ಇದ್ದೀವಿ. ಹಂಗಾಗಿ ಯಾರಾದರೂ ಸೇರ್ಕೋಬೇಕು ಅನ್ನೋರು ಸೇರಿಕೊಂಡು ನೀವು ಕೂಡ ಕಲ್ತ್ಕೋಬೋದು. ಅದು 4 ತಿಂಗಳ ಕಾಲ ಕ್ಲಾಸ್ ಇರುತ್ತೆ. ಆರಾಮಾಗಿ ಎಲ್ಲೇ ದೂರದಲ್ಲಿದ್ರೂ ಕೂಡ ನೀವು ಬಂದು ಎಲ್ಲರ ಪಿ ಜಿಲೋ ಅಲ್ಲಿ ಉಳ್ಕೊಂಡಿದ್ದು 4 ತಿಂಗಳು ಕಲ್ತ್ಕೊಂಡು ಆರಾಮಾಗಿ ಹೋಗಿ ನಿಮ್ಮದೇ ಆದ ಬೋಟಿಕ್ನ ಓಪನ್ ಮಾಡ್ಕೋಬೋದು. ಆ ರೀತಿ ಫುಲ್ ಪ್ಯಾಕೇಜ್ ಕೂಡ ಇರುತ್ತೆ. ಅದರಲ್ಲಿ ಏನೆಲ್ಲ ಇರುತ್ತೆ ಅಂತಂದರೆ, ಕಲರ್ ಥಿಯರಿ ಇರುತ್ತೆ, ಆಮೇಲೆ ಇದ್ರದ್ದು ಫ್ಯಾಬ್ರಿಕ್ ನಾಲೆಡ್ಜ್ ಇರುತ್ತೆ, 50 ಡಿಸೈನ್ಸ್ ಬ್ಲೌಸ್ ಇರುತ್ತೆ, ಡ್ರೆಸ್ಸು, ಗೌನು, ಪ್ರತಿಯೊಂದೂ ಇರುತ್ತೆ. ನೋಡಿದ್ರೆ ಒಂದು ತುಂಬ ಸಲ ವೀಡಿಯೋ ಟೈಲರಿಂಗ್ ಕ್ಲಾಸಲ್ಲಿ ವೀಡಿಯೋ ಹಾಕ್ತಾ ಇದ್ದೀನಿ. ನೀವು ಯಾರಾದರೂ ಸೇರ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋರು ನನಗೆ ಆಯ್ ಮ್ಯಾಮ್ PDF ಕಳಿಸ್ಕೊಡಿ ಅಂತ ಮೆಸೇಜ್ ಹಾಕಿ, ನಾನು PDF ಕಳಿಸ್ತೀನಿ, ನೋಡಿರುವಂಥ ಎಷ್ಟು ಚೆನ್ನಾಗಿದೆ ಡಿಸೈನ್ಸು ಅಂತ. ಓಕೆ, ಅದ್ರ ಜೊತೆಗೆ ಮ್ಯಾಮ್ ಏನೂ ಗೊತ್ತಿಲ್ಲ, ಮನೇಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀವಿ, ಅಟ್ಲೀಸ್ಟ್ ನಾವು ಹೊಲ್ಕೊತೀವಿ ಮ್ಯಾಮ್ ಅನ್ನೋರು ಖಂಡಿತವಾಗ್ಲೂ ಸೇರ್ಕೋಬೋದು. ಯಾವುದಪ್ಪ ಬೇಸಿಕ್ ಕ್ಲಾಸಲ್ಲಿ ಸೇರ್ಕೋಬೋದು. ಬೇಸಿಕ್ಕಲ್ಲಿ ಏನೂ ಗೊತ್ತಿಲ್ಲದವ್ರಿಗೆ ಸೇರಿಕೊಂಡು ಎಮ್ಮಿಂಗಿಂದ ಹಿಡಿದು ಎಮ್ಮಿಂಗು, ಉಕ್ಸು ಕಾಜ, ಚಿಮ್ಮೀಸ್ ಕಟ್ಟಿಂಗು, ಲಂಗ ಬ್ಲೌಸು, ಪ್ಲೈನ್ ಬ್ಲೌಸು, ಲೈನಿಂಗ್ ಬ್ಲೌಸು, ಒಂದು ಬಾಕ್ಸ್ ಡಿಸೈನು, ಇಷ್ಟು 1 ತಿಂಗಳ ಕಾಲ ಬಂದೋಗುತ್ತೆ. ಓಕೆ, ನಾನು ಹೇಳಿದ ಅರ್ಥ ಆಯ್ತಲ್ವಾ? ಯಾವುದೇ ಆಯಿತು, ಟೈಲರಿಂಗ್ ಬಗ್ಗೆ ಏನು ಗೊತ್ತಿಲ್ಲ ಅಂತ ಸೇರ್ಕೋಬೋದು, ಸ್ವಲ್ಪ ಗೊತ್ತಿದೆ ಅಂದರೆ ಅಡ್ವಾನ್ಸ್ ಕ್ಲಾಸ್ ಸೇರ್ಕೋಬೋದು, 2 ಗೊತ್ತಿದೆ ನಾವೊಂದು ಬೋಟಿಕ್ ಓಪನ್ ಮಾಡಬೇಕು ಮ್ಯಾಮ್ ಅಂದರೆ ಫ್ಯಾಷನ್ ಡಿಸೈನ್ಗೆ ಸೇರ್ಕೋಬೋದು. ಓಕೆ, ನಾವಂತೂ ಯಾವುದಕ್ಕಾದ್ರೂ ಸೇರ್ಕೊಳ್ಳಿ, ಕಲ್ತ್ಕೊಳ್ಳಿ, ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಹೆಣ್ಮಕ್ಳು ನಿಮ್ಮ ದುಡಿಮೆನ ನೀವೇ ಮಾಡ್ಕೊಳ್ಳಿ. ಇಷ್ಟು ದಿನ ಮಾಡ್ತಾ ಇದ್ದಿದ್ದೆ ಬೇರೆ, ಇನ್ನು ಮುಂದೆ ಬೇರೆ, ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ದುಡಿಮೆ ಅಷ್ಟೇ ಇತ್ತು ಅಂತಂದರೆ ಏನಾಗುತ್ತೆ? ಮತ್ತೆ ಕಷ್ಟದಲ್ಲಿ ಪ್ರಾಬ್ಲಮಲ್ಲಿ ಬಿದ್ದು ಒದ್ದಾಡ್ಕೊಂಡು ಅಲ್ಲೇ ಇರ್ತೀರಾ. ನೀವು ಹೊಸದಾಗಿ ಕಲಿತಾ ಇರಬೇಕು, ಡಿಸೈನ್ಗಳನ್ನ ಚೆನ್ನಾಗಿ ಹೊಲಿದು ಕಸ್ಟಮರ್ಗೆ ಹೊಲ್ಕೊಟ್ಕೊಂಡು ಡಿಸೈನ್ ರೇಟ್ ಜಾಸ್ತಿ ಮಾಡಬೇಕು, ಸಂಪಾದನೆನ ಜಾಸ್ತಿ ಮಾಡ್ಕೋಬೇಕು. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಲ್ವಾ? ಹಾಗಾಗಿ ಪ್ರತಿ ತಿಂಗಳು ಹೊಸ ಡಿಸೈನ್ಗಳು ಬಿಡ್ತಾನೆ ಇರ್ತಾರೆ. ನಾವೇ ಕಲಿಯೋದು 1000 ಇರುತ್ತೆ. ಅಂಥದ್ರಲ್ಲಿ ನೀವೆಲ್ಲ ಯಾವ ಲೆಕ್ಕ ಅಲ್ವಾ? ತಿಂಗಳಿಗೆ ಕಮ್ಮಿ ಇದ್ರೂ ಅದು ತುಂಬ 10-15 ಮೇಲೆ ಡಿಸೈನ್ಗಳು ಹೊಸದಾಗಿ ಬರ್ತಾ ಇರ್ತವೆ. ನೋಡ್ಕೊತಾ ಇರ್ತೀವಿ. ನಾವು ಬೇರೆಯವ್ರ ಕಸ್ಟಮರ್ಗೆ ಹೊಲ್ಕೊಡ್ತಿರ್ತೀವಿ, ನಾವು ದುಡ್ಡು ಜಾಸ್ತಿ ಮಾಡ್ಕೊತೀವಿ. ನೀವು ಯಾಕೆ ಮಾಡ್ಕೋಬಾರ್ದು ಅಂದ್ಬಿಟ್ಟು ನಿಮಗೂ ನಾವು ಹೇಳ್ಕೊಡ್ತಾ ಇದ್ದೀವಿ. ಹೊಸ ಡಿಸೈನ್ಗಳು ಬಂದಾಗ ನೀವು ಕೂಡ ನಮ್ಮ ಥರನೇ ಡಿಸೈನ್ಗಳನ್ನ ಬೇರೆಯವ್ರಿಗೆ ಹೊಸ ಡಿಸೈನ್ನ ಹೊಲ್ಕೊಡಿ, ದುಡ್ಡು ಜಾಸ್ತಿ ಮಾಡ್ಕೊಳ್ಳಿ, ಸಂಪಾದನೆ ಜಾಸ್ತಿ ಮಾಡೋದಷ್ಟು ನೀವು ರಿಚ್ ಆಗಿ ಬದುಕ್ಬೋದು. ಬರೀ ಪ್ರಾಬ್ಲಮಲ್ಲೇ ಸುತ್ಕೊಂಡು ಅಲ್ಲೇ ಇರೋದಕ್ಕಿಂತ ಪ್ರಾಬ್ಲಮ್ ಬಿಟ್ಟು ಹೊರಗೆ ಬರಬೇಕು. ಇಲ್ಲ ಅಂತಂದರೆ ಅಲ್ಲೇ ಇರ್ತೀರ, ಅದೇ ಸಮಸ್ಯೆಲ್ಲೇ ಸುಳಿಯಲ್ಲೇ ಸುತ್ಕೊಂಡು ಅಲ್ಲೇ ಇರ್ತೀರ. ನಾನು ಹೇಳೋದು ಅರ್ಥ ಆಯ್ತಲ್ವಾ? ಹಾಗಾಗಿ ಮಾರ್ಚ್ ತಿಂಗಳು ಮೇಡಮ್ ಲಾಸ್ಟಲ್ಲಿ ನೀವು ವಿಡಿಯೋ ಹಾಕ್ತಾ ಇದ್ದೀರಲ್ಲ, ಫಸ್ಟೆಲ್ಲ ಇತ್ತಲ್ವಾ ಅಂತ ಅನ್ಬೋದು. ಆಲ್ರೆಡಿ ಅಡ್ಮಿಷನ್ ಆಗ್ತಾನೇ ಇತ್ತು, ಬಟ್ ಈ ಚಾನಲ್ಗೆ ವೀಡಿಯೋನೇ ಬಿಟ್ಟಿಲ್ಲ. ನನಗೆ ಈಗ ನೆನಪಾಯಿತು, ಈ ಚಾನಲ್ ವೀಡಿಯೋನೇ ಬಿಟ್ಟಿಲ್ವಲ್ಲ ಅಂತೇಳಿ ಈ ಚಾನಲ್ ವೀಡಿಯೋ ಬಿಡ್ತಾ ಇರೋದು. 1ನೇ ತಾರೀಕಿಂದ ಕ್ಲಾಸ್ ಇರುತ್ತೆ. ಒಂದು 2-3 ದಿನ ಲೇಟ್ ಆದರೂ ಪರವಾಗಿಲ್ಲ, ಸೇರಿಕೊಳ್ಳಿ. ನಾನು ನೀಟಾಗಿ ಹೇಳ್ಕೊಟ್ಟು ನಿಮ್ಮನ್ನು ರೆಡಿ ಮಾಡ್ತೀನಿ. ಓಕೆನಾ? ಸರಿ ಕಣ್ರು, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಏನು ಮಾಡಬೇಕು? ಪಡಪಡ ಅಂತ ಲೈಕ್ ಮಾಡಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ಬಾಯ್.